ಆರ್ ಬಿ ಟೀಚರ್ಸ್ ಕಾಲೇಜಿನ ಪ್ರಾಂಶುಪಾಲರೇ, ಅಧ್ಯಾಪಕರೇ ಹಾಗೂ ಭವಿಷ್ಯದ ಶಿಕ್ಷಕರಾಗುವಂಥ ಈಗಿನ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಬೆಂಗಳೂರು ಸಿಟಿ ಲಾರ್ಡ್ಸ್ ಥಿಯೋಸಾಫಿಕಲ್ ಸೊಸೈಟಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ದಿನ ಇಡೀ ದಿನ ನಿಮ್ಮ ಶಿಕ್ಷಣ ವೃತ್ತಿಗೆ ಸಂಬಂಧಪಟ್ಟಂಥ ಬಹಳ ಮುಖ್ಯವಾದಂಥ ಕೆಲವು ವಿಚಾರಗಳನ್ನು ಡಾಕ್ಟರ್ ಎಲ್ ನಾಗೇಶ್ ಅವರ ನೇತೃತ್ವದಲ್ಲಿ, ಜ್ಯೋತಿ ನಾಗೇಶ್ ಅವರ ನೇತೃತ್ವದಲ್ಲಿ ತಾವೆಲ್ಲ ತಿಳ್ಕೊಳ್ಳೋರಿದ್ದೀರಿ. ಅದಕ್ಕೂ ಮೊದಲನೇ ಉಪನ್ಯಾಸವಾಗಿ ತಾವು ಈ ಸಂಸ್ಥೆ ಆವರಣದಲ್ಲಿದ್ದೀರಾ. ಈ ಹೆಸರು ಮೊದಲೆಲ್ಲರೂ ಕೇಳಿರ್ಬೋದು ಅಥವಾ ಹೊಸದಾಗಿ ಕೇಳ್ತಾ ಇರ್ಬೋದು. ಏನು ಈ ಸಂಸ್ಥೆ? ಥಿಯೋಸಾಫಿಕಲ್ ಸೊಸೈಟಿ ಅಂದರೆ ಏನು, ಥಿಯೋಸಫಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಪ್ರಾರಂಭದಲ್ಲೇ ತಿಳ್ಕೊಂಬಿಟ್ರೆ ಮುಂದಿನ ಉಪನ್ಯಾಸಗಳಿಗೆ ನೀವು ಅದ್ರ ಮೇಲೆ ಫೋಕಸ್ ಮಾಡ್ಬೋದು. ಇಲ್ಲದೇ ಇದ್ದರೆ ಹಗಲೊತ್ತು ಮತ್ತು ಈ ಸೊಸೈಟಿ ಏನು, ಇವ್ರು ಯಾರು, ಯಾಕೆ ಇವೆಲ್ಲ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಬರೀ ಪ್ರಶ್ನೆಗಳಿರ್ತಾವಲ್ವ. ಸೊ ಐ ನೋ ದಟ್ ಒನ್ ಪರ್ಸನ್ ನೀಡ್ಸ್ in English, but all my slides are in English, so you can follow that. So I don't have to go back to English in between. All right. ಥಿಯೋಸಫಿ ಅನ್ನೋ ಹೆಸರು ಎಲ್ಲಾದರೂ ಮೊದಲೇ ಕೇಳಿದ್ರಾ ಯಾರಾದರೂ? ಇಫ್ ಎನಿವನ್ ಹ್ಯಾಸ್. ಅಥವಾ ಥಿಯೋಸಾಫಿಕಲ್ ಸೊಸೈಟಿ ಹೆಸರೆಲ್ಲರೂ ಕೇಳಿದ್ರಾ? ಥಿಯೋಸಾಫಿಕಲ್ ಸೊಸೈಟಿ ಹೆಸರು ಕೇಳಿರ್ತೀರ. ಬಿಕಾಸ್ ಸೋಷಲ್ ಸ್ಟಡೀಸಲ್ಲಿ ಒಂದು ಪ್ಯಾರಾಗ್ರಾಫ್ ಥಿಯೋಸಾಫಿಕಲ್ ಸೊಸೈಟಿ ಬಗ್ಗೆ, ಇನ್ನೊಂದು ಆ್ಯನಿವರ್ಸರಿ ಬಗ್ಗೆ ಇರುತ್ತೆ. IAS ಎಕ್ಸಾಮ್ ಓದೋರಿಗೆ ಕಂಪಲ್ಸರಿ ಕ್ವಶನ್ನು ಒಂದಿರುತ್ತೆ, ಸೊ ಅದಕ್ಕೆ ಓದಲೇಬೇಕು. ಎನಿವೇಸ್, ಥಿಯೋಸಾಫಿಕಲ್ ಸೊಸೈಟಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮೊದಲು ಥಿಯೋಸಫಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ವಾಟ್ ಈಸ್ ಥಿಯೋಸಫಿ? ಥಿಯೋಸಫಿ ಅಂದರೆ ಏನು? ಇದೊಂದು ಎರಡು ಪದಗಳ ಒಂದು ಸಮ್ಮಿಲನ. ಥಿಯಾಸ್ ಅಂದರೆ ಪ್ರಾಚೀನ ಗ್ರೀಕ್ ಭಾಷೆಯಲ್ಲಿ ಸಿಂಪಲಾಗಿ ಹೇಳಬೇಕಾದ್ರೆ ದೇವರು, ಗಾಡ್. ಸೊ ಥಿಯಾಸ್ ಮೀನ್ಸ್ ಇನ್ ಏನ್ಷಿಯಂಟ್ ಗ್ರೀಕ್ ಗಾಡ್. ಕನ್ನಡದಲ್ಲಿ ನಾವು ದೇವರು ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಬ್ರಹ್ಮ ಅಂಥೇಳಿ ಒಂದು ಪದವನ್ನು ಬಳಸಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರನ ಆ ಒಂದು ಬ್ರಹ್ಮ ಅಲ್ಲ, ಬಟ್ ಭಗವಂತ ಅನ್ನುವ ಒಂದು ಪದಕ್ಕಾಗಿ ಬ್ರಹ್ಮ ಅಂಥೇಳಿ ಹಲವಾರು ಕಡೆ ಬಳಸಿದ್ದಾರೆ. ಹಾಗಾಗಿ ಸಂಸ್ಕೃತದಲ್ಲಿ ಥಿಯಾಸ್ ಅಂದರೆ ಬ್ರಹ್ಮ, ಮೂಲವಾದಂಥ ಒಂದು ದೈವಿಕ ಶಕ್ತಿ. ಅದಕ್ಕೆ ಬೇರೆ ಹೆಸರಿಲ್ಲ. ನಾವು ಬೇರೆ ಬೇರೆ ಹೆಸರು, ಕತೆ, ಪುರಾಣ, ಅದರಲ್ಲಿ ಬರ್ತಕ್ಕಂಥ ದೇವರುಗಳು ಅದೆಲ್ಲ ಬೇರೆ. ಬಟ್ ಮೂಲವಾಗಿರ್ತಕ್ಕಂಥ ದೇವರು ಅನ್ನುವ ಒಂದು ಕಾನ್ಸೆಪ್ಟಿಗೆ ಬ್ರಹ್ಮ ಅಂತ ನಾವು ಸಂಸ್ಕೃತದಲ್ಲಿ ಕರಿತೇವೆ. ಸೋಫಿಯಾ ಅಂದರೆ ವಿಸ್ಡಮ್. ವಾಟ್ ಈಸ್ ವಿಸ್ಡಮ್? ವಿಸ್ಡಮ್ ಅಂದರೆ ಏನು? ಜ್ಞಾನ ಅಂಥೇಳಿ ಭಾಳ ಹತ್ತಿರವಾದ ಒಂದು ಪದ ನಮ್ಮಲ್ಲಿ ನಾವು ಬಳಸ್ತೀವಿ ಅಲ್ವಾ, ಜ್ಞಾನ. ಬಟ್ ಸಾಮಾನ್ಯವಾಗಿ ನಾವು ಜ್ಞಾನ ಅಂದರೆ ನಾಲೆಡ್ಜ್ ಅನ್ಕೋತೀವಿ ಅಲ್ವಾ. ನೀವೆಲ್ಲ ಈಗ ನೀವು ಪುಸ್ತಕಗಳಲ್ಲಿ ಏನು ಓದ್ತೀರಾ, ಜ್ಞಾನ ಬೆಳೆಸ್ಕೊಂಡಿದ್ದೀರಾ. BEdಗೆ ಬೇಕಾಗಿರೋ ಜ್ಞಾನ ಬೆಳೆಸ್ಕೊಂಡ್ರೆ ಎಕ್ಸಾಮ್ ಪಾಸ್ ಆಗ್ತೀರಾ ಅಲ್ವಾ. ಅದು ನಾಲೆಡ್ಜ್. ಅದು ನಾಲೆಡ್ಜ್ ಇಸ್ ಡಿಫ್ರೆಂಟ್ ಫ್ರಮ್ ವಿಸ್ಡಮ್. ಆದರೆ ಜ್ಞಾನ ಅನ್ನೋದನ್ನು ನಾವೆಲ್ಲದಕ್ಕೂ ಬಳಸ್ತೀವಿ. ಸಮ್ಟೈಮ್ಸ್ ಟ್ರಾನ್ಸ್ಲೇಷನ್ ಎಕ್ಸಾಕ್ಟ್ ವರ್ಡ್ ಸಿಗಲ್ಲ. ನೀವೆಲ್ಲ ಏನು ಓದ್ತೀರಾ, ಎಕ್ಸಾಮಲ್ಲಿ ಬರೀತೀರಾ, ಮುಂದಕ್ಕೆ ಏನು ಓದಿಸ್ತೀರಾ, ಅದೆಲ್ಲ ಫ್ಯಾಕ್ಟ್ಸ್, ಕಾನ್ಸೆಪ್ಟ್ಸ್, ನಾಲೆಡ್ಜ್. ಬಟ್ ವಾಟ್ ಈಸ್ ವಿಸ್ಡಮ್? ವಿಸ್ಡಮ್ ಅಂದರೆ ಜ್ಞಾನ ಸಂಪಾದನೆಯಿಂದ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಳ್ಳುವಂತಹ ಒಂದು ಅನುಭಾವ ಶಕ್ತಿ. ಈಗ ಮತ್ತೆ ಅನುಭಾವ ಅಂದರೆ ಏನು? ಅನುಭವ ಅಂದರೆ ಗೊತ್ತು.
ವಾಟ್ ಈಸ್ ಅನುಭವ? ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್. ಅನುಭಾವ means the wisdom that you gain through experience. So knowledge is something related to experience only. You experience the knowledge, but something you gain that remains in you forever. ನಿಮ್ಮೊಳಗೆ ಸದಾ ಇದ್ದು ಬಿಡುತ್ತೆ. ನೀವು ಓದಿದಂಥ ಪಾಠಗಳಲ್ಲಾಗಿರ್ಬೋದು, ಅಥವಾ ನಿಮ್ಮ ಜೀವನ ಕಲಿಸಿದಂಥ ಪಾಠಗಳಾಗಿರ್ಬೋದು, ನಿಮ್ಮ ತಂದೆ ತಾಯಿಯ ಜೀವನವನ್ನು ನೋಡಿದಾಗ, ಅಥವಾ ನಿಮ್ಮ ಸ್ನೇಹಿತರ ಜೀವನವನ್ನು ನೋಡಿದಾಗ, ಜೀವನ ಮಾಡೋದು 40-50 ವರ್ಷ ಆದಮೇಲೆ ಎಲ್ಲ ಅನುಭವಗಳಿಂದ ಪಡೆದಂಥ ಎಲ್ಲ ಜ್ಞಾನದಿಂದ ಒಂದು ಉತ್ಕೃಷ್ಟವಾದಂಥ ಒಂದು ಭಾವನೆ ನಿಮ್ಮಲ್ಲಿ ಮೂಡುತ್ತೆ. ಅದು ಅನುಭಾವ. ಅದು ಸದಾ ನಿಮ್ಮೊಂದಿಗೆ ಇರುವಂಥ ಒಂದು ವಿಚಾರ. ದಟ್ ಈಸ್ ವಿಸ್ಡಮ್. ಸಿಂಪಲಾಗಿ ಹೇಳಬೇಕಂದ್ರೆ, ಟು ನೋ ದಟ್ ಟೊಮ್ಯಾಟೊ ಇಸ್ ಅ ಫ್ರೂಟ್, ದಟ್ಸ್ ನಾಲೆಡ್ಜ್. ಬಟ್ ನಾಟ್ ಟು ಯೂಸ್ ಟೊಮ್ಯಾಟೊ ಇನ್ ಫ್ರೂಟ್ ಸಲಾಡ್ ಈಸ್ ವಿಸ್ಡಮ್. ರೈಟ್? ಟೊಮ್ಯಾಟೊ ಫ್ರೂಟೇ, ಬಟ್ ಫ್ರೂಟ್ ಸಲಾಡ್ಗೆ ಆಗಬಾರ್ದು. ಅದನ್ನು ಕೆಟ್ಟೋಗುತ್ತೆ ಫ್ರೂಟ್ ಸಲಾಡ್, ಟೇಸ್ಟ್ ಇರಲ್ಲ. ರೈಟ್? ದಟ್ಸ್ ವಿಸ್ಡಮ್. ಸೊ ಥಿಯಾಸಫಿ ಅಂದರೆ ವಿಸ್ಡಮ್ ಆಫ್ ಗಾಡ್ ಅಥವಾ ಬ್ರಹ್ಮಜ್ಞಾನ. ಸೊ ಏನು ಈ ಬ್ರಹ್ಮಜ್ಞಾನ? ಬ್ರಹ್ಮನ ಬಗ್ಗೆ ಜ್ಞಾನ ಅಂದರೆ ಏನು? ಅಥವಾ ನಾವು ಕೊಟ್ಟಂತಹ ಎಲ್ಲ ಹೆಸರುಗಳು, ಬೇರೆ ಬೇರೆ ದೇವರುಗಳ ಹೆಸರುಗಳನ್ನು ಬಿಟ್ಟು ಮೂಲಭೂತವಾದಂಥ ಒಂದು ದೈವಿಕ ಶಕ್ತಿಯ ಬಗ್ಗೆ ನಾವೊಂದು ಜ್ಞಾನವನ್ನು ಬೆಳೆಸ್ಕೊಳ್ಳುವಂಥದ್ದು, ಆ ಅನುಭವವನ್ನು ಬೆಳೆಸ್ಕೊಳ್ಳುವಂಥದ್ದು, ಅದು ಥಿಯಾಸಫಿ. ನಾವು ನಾಲೆಡ್ಜ್ ಇದೆ, ಮಹಾಭಾರತ, ರಾಮಾಯಣ, ವೇದಗಳು, ಉಪನಿಷತ್ತುಗಳು ಎಲ್ಲ ನಾಲೆಡ್ಜ್ ಅಲ್ವಾ? ಅವೆಲ್ಲ ಓದ್ತೀವಿ, ಬೇರೆಯವ್ರಿಗೂ ಹೇಳ್ತೀವಿ, ಬಾಯ್ಪಾಠ ಮಾಡ್ತೀವಿ ಅಲ್ವಾ? ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮಗಳು, ಇವೆಲ್ಲ ನಾಲೆಡ್ಜ್ ಅದು. ಬಟ್ ಅವೆಲ್ಲ ಮಾಡ್ತಾ ಓದ್ತಾ ಅದನ್ನು ಪ್ರತಿದಿನ ಪಠಿಸ್ತಾ ಒಂದು ದಿವ್ಯವಾದ ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತೆ. ನಾವು ನಿಜವಾಗಲೂ ಅದನ್ನು ಮನಸ್ಫೂರ್ತಿಯಿಂದ, ಏಕಾಗ್ರತೆಯಿಂದ ಮಹಾಭಾರತ ಓದಿದ್ದಾಗಲಿ, ಉಪನಿಷತ್ತು ಓದಿದ್ದಾಗಲಿ ಮಾಡಿದ್ರೆ ವಿ ಕ್ಯಾರಿ ಸಮಥಿಂಗ್ ವಿತಿನ್ ಅಸ್. ಅದು ವಿಸ್ಡಮ್, ಅದು ಅನುಭವ. ಸೊ ಈ ಅನುಭವ ಅಥವಾ ಬ್ರಹ್ಮಜ್ಞಾನವನ್ನು ಪಡೆಯುವಂಥ ಒಂದು ವಿಚಾರಕ್ಕೆ ನಾವು ಥಿಯಾಸಫಿ ಅಂತ ಕರಿತೇವೆ. ಇಟ್ ಈಸ್ ಎ ಸಿಸ್ಟಮ್ ಎಂಬ್ರೇಸಸ್ ದಿ ಎಸೆನ್ಷಿಯಲ್ ಟ್ರೂತ್ ಆಫ್ ಎವ್ರಿ ವರ್ಲ್ಡ್ ರಿಲಿಜನ್. ಸೊ ಇಲ್ಲೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದಂದರೆ, ಈ ಬ್ರಹ್ಮಜ್ಞಾನ ಅಥವಾ ಬ್ರಹ್ಮ ಅನ್ನುವ ಒಂದು ತತ್ವ ಏನಿದೆ, ಅದು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಒಂದೊಂದು ಧರ್ಮದಲ್ಲಿ ಅದಕ್ಕೆ ಬೇರೆ ಬೇರೆ ಹೆಸರನ್ನು ಕೊಟ್ಟಿರ್ಬೋದು. ಎಲ್ಲ ಧರ್ಮಗಳಲ್ಲೂ ಪ್ರತಿಯೊಂದು ಧರ್ಮವೂ ಸಹ ನಂಬುವಂಥ ಆ ಒಂದು ದೈವಿಕ ಶಕ್ತಿ ಒಂದೇ. ಅವರವರ ಹೆಸರು ಬೇರೆ ಕೊಟ್ಟಿರ್ಬೋದು, ಅಥವಾ ಕಥೆಗಳು ಬೇರೆ ಇರ್ಬೋದು, ಅವರ ಆಚಾರ ವಿಚಾರಗಳು ಬೇರೆ ಇರ್ಬೋದು. ಬಟ್ ಫೈನಲಿ ಭೂಮಿ ಒಂದೇ, ಸೂರ್ಯ ಒಬ್ಬನೇ, ನಕ್ಷತ್ರಗಳೆಲ್ಲ ಎಲ್ರಿಗೂ ಸಮವಾಗಿ ಕಾಣುವಂಥವೆ, ಇಡೀ ಬ್ರಹ್ಮಾಂಡ ಒಂದೇ ಇರೋದು ಅಲ್ವಾ? ಅಂದಮೇಲೆ ಇದರಲ್ಲಿರ್ತಕ್ಕಂಥ ದೈವಿಕ ಶಕ್ತಿಯು ಅದು ಒಂದೇ. ಹಲವಾರು ಧರ್ಮಗಳಲ್ಲಿ ಹಲವಾರು ಹೆಸರುಗಳಾಗಿ ಅದು ಇವತ್ತು ಪ್ರಚಾರದಲ್ಲಿ ಇರ್ಬೋದು. ಆದರೆ ಆ ಮೂಲಭೂತವಾದಂಥ ಪ್ರತಿಯೊಂದು ಧರ್ಮದಲ್ಲೂ, ಪ್ರತಿಯೊಂದು ಧರ್ಮಕ್ಕೂ ಮೂಲಭೂತವಾದಂಥ ಒಂದು ದೈವಿಕ ಶಕ್ತಿಯ ಬಗ್ಗೆ ನಾವು ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಥಿಯಾಸಫಿ ಅಂತೇಳಿ. ಮತ್ತು ಇದೇನು ಹೊಸದಲ್ಲ. ಇಟ್ಸ್ ನಾಟ್ ಸಮಥಿಂಗ್ ನ್ಯೂ. ವೈ? ಬಿಕಾಸ್ ಧರ್ಮಗಳು ಹಳೆಯದ, ಮನುಷ್ಯ ಹಳಬ್ನ. ಯಾರು ಮೊದಲು ಬಂದಿದ್ದು? ಮತ್ತೆ ಮನುಷ್ಯ ಮೊದಲು ಬಂದ, ಆಮೇಲೆ ಧರ್ಮಗಳು ಹುಟ್ಕೊಂತು ಅಲ್ವಾ? ಎಲ್ಲ ಧರ್ಮಗಳು ಹುಟ್ಟಕ್ಕೂ ಮೊದಲು ಮನುಷ್ಯನಿಗೆ ದೇವರು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಏನು ಗೊತ್ತಿತ್ತಾ ಇಲ್ವಾ? ಡೂ ಯು ಥಿಂಕ್ ಹಿ ಡಿಡ್ ನೋ? ನೋ. ವಾವ್. ಡೂ ಯು ಥಿಂಕ್ ಮನುಷ್ಯನಿಗೆ ದೇವರು ಅನ್ನೋದು ಧರ್ಮ ಹುಟ್ಟುಕೊಂಡ ಮೇಲೆ ಹೇಳಿದ್ರೆ ಯಾರಾದರೂ? ಧರ್ಮ ಹುಟ್ಕೊಂಡ ಮೇಲೆ ದೇವರು ಅನ್ನೋ ಒಬ್ಬ ಇದ್ದಾನೆ ಅಂತ ಗೊತ್ತಿತ್ತಾ? ಬಟ್ ಧರ್ಮಗಳೆಲ್ಲ ಹುಟ್ಟಕ್ಕೂ ಮೊದಲು ಮನುಷ್ಯನಿಗೆ ದೇವರು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತಾ ಇಲ್ವಾ? ಇತ್ತು. ಈ ಆವಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೂ ಮೊದಲು, ಈಜಿಪ್ಷಿಯನ್ ಸಿವಿಲೈಸೇಷನ್ಗೂ ಮೊದಲು ಮನುಷ್ಯ ಇಡೀ ಪ್ರಪಂಚವನ್ನು ಹರಡಿಕೊಂಡಿದ್ದ ಅಲ್ವಾ? ಹಿ ಡಿಡ್ ಹ್ಯಾಡ್ ಎ ಕಾನ್ಸೆಪ್ಟ್ ಆಫ್ ಗಾಡ್. ಆದರೆ ಹೆಸರಿರಲಿಲ್ಲ,
ಬೇರೆ ಬೇರೆ ಧರ್ಮಗಳಿರಲಿಲ್ಲ. ಯಾವುದೋ ಭಾರತ ದೇಶದ ಒಂದು ಸೌತ್ ಇಂಡಿಯಾಲಿರ್ತಕ್ಕಂಥ ಒಬ್ಬ ಮನುಷ್ಯ ದೇವರು ಅಂತ ಏನು ನಂಬ್ತಿದ್ದ, ಅದೇ ಒಂದು ಕಾನ್ಸೆಪ್ಟ್ ಆಫ್ರಿಕಲ್ಲಿದ್ದಂಥ ಒಬ್ಬ ಮನುಷ್ಯನಿಗೂ ಇತ್ತು. ಸೊ that has a universal approach. Later on religions came and we got divided among ourselves. ಸೊ ಆ ಒಂದು ಮೂಲಭೂತವಾದಂಥ ಯೂನಿವರ್ಸಲ್ ದೈವಿಕ ಶಕ್ತಿ ಅಥವಾ ದೈವತ್ವದ ಬಗ್ಗೆ ಥಿಯಾಸಫಿಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತೇವೆ. ಸೊ ಈ ಒಂದು ಮೂಲಭೂತವಾದಂಥ ದೈವತ್ವದ ಬಗ್ಗೆ, ಮೂಲಭೂತವಾದಂಥ ಸತ್ಯದ ಬಗ್ಗೆ ತಿಳ್ಕೊಂಡು ಅದನ್ನು ಹೆಚ್ಚು ಪ್ರಚಾರ ಮಾಡಬೇಕು ಅಂಥೇಳಿ ಶ್ರಮಪಟ್ಟಂಥ ಇಬ್ಬರು ಮಹನೀಯರಲ್ಲಿ ಮೊದಲನೆಯವರು HP ಬ್ಲಾವಾಟ್ಸ್ಕಿ ಅಂತೇಳಿ. ಅವರು ರಷ್ಯಾ ದೇಶದವರು ಮತ್ತು ಅವರ ಸ್ನೇಹಿತರಾದಂಥ HS ಆಲ್ಕಾಟ್ ಅಂತ, ಹೆನ್ರಿ ಸ್ಟೀಲ್ ಆಲ್ಕಾಟ್ ಅಂತ ಹೇಳಿ, ಅವರು ಅಮೆರಿಕನ್. ಇವರಿಬ್ಬರು ಏನು ಯೋಚನೆ ಮಾಡ್ತಾರಂದರೆ, ಈಗ ಮನುಷ್ಯ ಈ ರೀತಿ ಬೇರೆ ಬೇರೆಯಾಗಿ ತನ್ನನ್ನು ತಾನು ಡಿವೈಡ್ ಮಾಡ್ಕೊಂಡಿದ್ದಾನೆ ಅಥವಾ ಬೇರೆ ಬೇರೆ ಹೆಸರಲ್ಲಿ ತನ್ನನ್ನು ತಾನು ಗುರುತಿಸ್ಕೊತಾನೆ. ಪ್ರತಿಯೊಬ್ಬರು ಅವ್ರದ್ದೇ ಧರ್ಮ ಶ್ರೇಷ್ಠ, ಅವ್ರದ್ದೇ ದೇವರು ಶ್ರೇಷ್ಠ ಅಂತ ಹೇಳಿ, ಅವ್ರದ್ದೇ ತತ್ವಗಳು ಶ್ರೇಷ್ಠ ಅಂತ ಹೇಳಿ ನಂಬಿದ್ದಾರೆ. ಇದು ಸಂಘರ್ಷಕ್ಕೂ ಕಾರಣವಾಗ್ತಾ ಇದೆ. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯರಿಗೆ ಮೂಲಭೂತವಾದಂಥ ದೈವಿಕ ಶಕ್ತಿಯ ಬಗ್ಗೆ, ದೈವತ್ವದ ಬಗ್ಗೆ, ಮೂಲಭೂತವಾದಂಥ ಸತ್ಯದ ಬಗ್ಗೆ, ಇಡೀ ಬ್ರಹ್ಮಾಂಡಕ್ಕೆ ಅನ್ವಯವಾಗುವಂಥ ಆ ಒಂದು ಸಾರ್ವತ್ರಿಕ ಸತ್ಯದ ಬಗ್ಗೆ ನಾವು ಹೇಳುವಂಥ ಅವಶ್ಯಕತೆ ಇದೆ ಅಂಥೇಳಿ ಅವರಿಗೆ ಅನಿಸಿ, ಇದಕ್ಕೊಂದು ಸಂಸ್ಥೆಯನ್ನು ನಾವು ಕಟ್ಟಬೇಕು, ಆ ಸಂಸ್ಥೆ ಮುಖಾಂತರ ನಾವು ಜನರಿಗೆ ಈ ಒಂದು ವಿಚಾರಗಳನ್ನು ಹೇಳಬೇಕು ಅಂಥೇಳಿ ಥಿಯಾಸಫಿಕಲ್ ಸೊಸೈಟಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. 1875ರಲ್ಲಿ ನವೆಂಬರ್ 17 US ನ್ಯೂಯಾರ್ಕ್ ಸಿಟಿಯಲ್ಲಿ ಥಿಯಾಸಫಿಕಲ್ ಸೊಸೈಟಿಯನ್ನು ಅವರು ಪ್ರಾರಂಭ ಮಾಡ್ತಾರೆ. ಮುಖ್ಯ ಉದ್ದೇಶ, ಥಿಯಾಸಫಿಕಲ್ ಸೊಸೈಟಿ ಪ್ರಾರಂಭ ಮಾಡೋ ಉದ್ದೇಶ ಥಿಯಾಸಫಿಯನ್ನು ಜನರಿಗೆ ತಿಳಿಸುವಂಥದ್ದು. ಥಿಯಾಸಫಿ ಅಂದರೆ ಬ್ರಹ್ಮಜ್ಞಾನ, ಇಡೀ ಬ್ರಹ್ಮಾಂಡಕ್ಕೆ ಅನ್ವಯವಾಗುವಂಥ ಮೂಲಭೂತವಾದಂಥ ತತ್ವದ ಬಗ್ಗೆ ಅಥವಾ ಸತ್ಯದ ಬಗ್ಗೆ ಪ್ರಪಂಚಕ್ಕೆ ಹೇಳುವಂಥ ಅನಿವಾರ್ಯತೆಯನ್ನು ಕಂಡು ಥಿಯಾಸಫಿಕಲ್ ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಸೊಸೈಟಿ ಪ್ರಾರಂಭದಲ್ಲಿ ಆ್ಯನ್ ಅನ್ಸೆಕ್ಟೇರಿಯನ್ ಬಾಡಿ ಆಫ್ ಸೀಕರ್ಸ್ ಆಫ್ಟರ್ ಟ್ರೂತ್. ಅನ್ಸೆಕ್ಟೇರಿಯನ್, ಯಾವುದೇ ಭೇದವಿಲ್ಲದೆ, ನಾನು ಈ ದೇಶದವನು, ನೀನು ಆ ದೇಶದವನು, ನಾನು ಈ ಪಂಗಡ, ನಂದು ಈ ಜಾತಿ, ನಂದು ಈ ಧರ್ಮ ಅನ್ನುವ ಯಾವುದೇ ಭೇದಗಳನ್ನಿಲ್ಲದೆ ಒಂದಾಗಿ ಸೇರಿ ಆ ಸತ್ಯವನ್ನು ಹುಡುಕುವವರ ಒಂದು ಸಂಘ. ಹೂ ಎಂಡಿವರ್ ಟು ಪ್ರಮೋಟ್ ಬ್ರದರ್ಹುಡ್ ಆ್ಯಂಡ್ ಸ್ಟ್ರೈವ್ ಟು ಸರ್ವ್ ಹ್ಯುಮ್ಯಾನಿಟಿ. ಕೇವಲ ಸತ್ಯವನ್ನು ಹುಡುಕೋದಷ್ಟೇ ಅಲ್ಲ, ಸತ್ಯವನ್ನು ಹುಡುಕುತ್ತಿರುವ ನಾವೆಲ್ಲರೂ ಸಹ ಸಹೋದರರು, ಬ್ರದರ್ಸ್ ಅನ್ನುವ ಒಂದು ಫೀಲಿಂಗಲ್ಲಿ ನಾವು ನಮ್ಮನ್ನು ನಾವೆಲ್ಲ ಒಂದಾಗಿ ಸೇರುವ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ. ಆ್ಯಂಡ್ ಟು ಸರ್ವ್ ಹ್ಯುಮ್ಯಾನಿಟಿ, ಮತ್ತು ಸೇವೆಯ ಮುಖಾಂತರ, ಬರೀ ಭಾಷಣ ಮಾಡಿ ದೇವರು ಅಂದರೆ ಇದು ಮೂಲಭೂತ ಸತ್ಯ ಇದು ಅಂತ ಹೇಳಿಬಿಟ್ಟು ನಾವೆಲ್ಲ ಸಹೋದರು ಅಂದ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಮನುಷ್ಯನಿಗೆ ಆಗಿನ ಪರಿಸ್ಥಿತಿಗೆ ಇರ್ತಕ್ಕಂಥ ತೊಂದರೆಗಳ ಬಗ್ಗೆಯೂ ಸಹ ಸ್ಪಂದಿಸಿ ಮನುಷ್ಯತ್ವಕ್ಕೆ ಅಥವಾ ಮಾನವರಿಗೆ ಸೇವೆಯನ್ನು ಮಾಡುವುದರ ಮುಖೇನ ಈ ಒಂದು ತತ್ವವನ್ನು ಪ್ರಚಾರ ಮಾಡೋದಕ್ಕಾಗಿ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. 1907ರಲ್ಲಿ ಹೆನ್ರಿ HS ಆಲ್ಕಾಟ್ ಅವರು 1907ವರೆಗೂ ಅವರೇ ಅಧ್ಯಕ್ಷರಾಗಿರ್ತಾರೆ. ಆದರೆ ಅದಕ್ಕೂ ಮೊದಲು ನ್ಯೂಯಾರ್ಕ್ ಸಿಟಿಯಲ್ಲಿ ಪ್ರಾರಂಭ ಆದಂಥ ಥಿಯಾಸಫಿಕಲ್ ಸೊಸೈಟಿಯನ್ನು, ಇದಕ್ಕೊಂದು ಹೆಡ್ ಕ್ವಾರ್ಟರ್ಸ್, ಮೂಲ ಒಂದು ಕೇಂದ್ರ ಬೇಕಾಗಿದೆ ಅಂಥೇಳಿ ಅವ್ರಿಗೆ ಅನಿಸಿ ನ್ಯೂಯಾರ್ಕಿಂದ ಅವರು ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶದಲ್ಲಿ ಮೊದಲು ಅವರು ಮುಂಬೈಗೆ ಬರ್ತಾರೆ. ಮುಂಬೈಯಿಂದ ಎಲ್ಲ ನಗರಗಳನ್ನು ವೀಕ್ಷಣೆ ಮಾಡಿ ಕೊನೆಗೆ ಚೆನ್ನೈ ಪಕ್ಕದಲ್ಲಿರ್ತಕ್ಕಂಥ ಅಡೆಯಾರ್ ಅನ್ನುವ ಒಂದು ಸಣ್ಣ ಪ್ರದೇಶದಲ್ಲಿ, ಅಡೆಯಾರ್ ನದಿ ಸಮುದ್ರವನ್ನು ಸೇರುವಂಥ ಆ ಒಂದು ಬ್ಯಾಕ್ ವಾಟರ್ಸ್ ತಟದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಅಲ್ಲಿ
ನಮ್ಮ ಸೊಸೈಟಿಯ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸನ್ನು ಸ್ಥಾಪನೆ ಮಾಡ್ತಾರೆ. ಅವರು ಭಾರತ ದೇಶಕ್ಕೆ ಬರೋಷ್ಟೊತ್ತಿಗಾಗಲೇ ಮೇಡಮ್ H.P. ಬ್ಲಾವಾಟ್ಸ್ಕಿ ಅವರು ಹಲವಾರು ಗ್ರಂಥಗಳನ್ನು ರಚಿಸಿರ್ತಾರೆ. ಆ ಗ್ರಂಥಗಳನ್ನು ಓದಿದಂತಹ ಭಾರತೀಯರಿಗೆ ಅವ್ರು ಬರ್ತಿರೋ ವಿಚಾರ ಗೊತ್ತಾಗಿ ಅವ್ರ ಜೊತೆ ಸೇರಿಕೊಂಡು ಅವ್ರನ್ನ ಸ್ವಾಗತ ಮಾಡಿ ಅವ್ರಿಗೆ ಏನೇನು ಅನುಕೂಲ ಬೇಕೋ ಅದನ್ನು ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಆ ಗ್ರಂಥಗಳು ಅಂದರೆ ಈ ಯಾವ ಸತ್ಯವನ್ನು ಅವರು ಥಿಯಾಸಾಫಿಕಲ್ ಸೊಸೈಟಿ ಮುಖೇನ ಎಲ್ರಿಗೂ ಹೇಳಬೇಕು ಅಂತ ಅವರು ಅಂದ್ಕೊಂಡಿದ್ರು, ಆ ಒಂದು ತತ್ವಗಳನ್ನು, ಆ ಒಂದು ಸತ್ಯಗಳನ್ನು ಬರೆದಂಥ ಕೆಲವು ಗ್ರಂಥಗಳು. ಅದನ್ನು ಓದಿದಂಥ ಭಾರತೀಯರು ಹಲವಾರು ಜನ ಅವರನ್ನು ಸ್ವಾಗತಿಸಿ ಇಲ್ಲಿ ಚೆನ್ನೈ ಪಕ್ಕದಲ್ಲಿ ಅಡಿಯಾರಲ್ಲಿ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸನ್ನು ಸ್ಥಾಪನೆ ಮಾಡೋದಕ್ಕೆ ಅವರು ಸಹಕಾರವನ್ನು ನೀಡ್ತಾರೆ. 1907ವರೆಗೂ H.S. ಆಲ್ಕಾಟ್ ಅವರು ಅಧ್ಯಕ್ಷರಾಗಿದ್ದರು. ಇಷ್ಟರಲ್ಲೇ ಆ್ಯನಿ ಬೆಸೆಂಟ್ ಅವರ ಆಗಮನವಾಯಿತು. ಆ್ಯನಿ ಬೆಸೆಂಟ್ ಅವರಿಗೆ ಥಿಯಾಸಾಫಿಕಲ್ ಸೊಸೈಟಿ ಬಗ್ಗೆ ಅವರ ಗಮನಕ್ಕೆ ಬರುತ್ತೆ. ಆಗ ಆ್ಯನಿ ಬೆಸೆಂಟ್ ಅವರು ಲಂಡನ್ನಲ್ಲಿದ್ದರು. ಶಿ ವಾಸ್ ಎ ರೆವಲ್ಯೂಷನರಿ, ಎ ಕಮ್ಯುನಿಸ್ಟ್. ಅವರು ಆಗ ಅಲ್ಲಿ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡೋದರಲ್ಲಿ ಭಾಳ ಹೆಚ್ಚು ಪ್ರಸಿದ್ಧಿಯಾಗಿತ್ತು. ಬೆಂಕಿಪಟ್ಟಣ ಕಾರ್ಖಾನೆಯಲ್ಲಿ ಮಹಿಳೆಯರಿಗಾಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಲಂಡನ್ನಲ್ಲಿ ಅವರಿಗೆ ಅವರ ಹಕ್ಕುಗಳನ್ನು ಕೊಡಿಸಿ ಅವರಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಆಗಲೇ ಪಡ್ಕೊಂಡಿದ್ದರು. ಅವ್ರಿಗೆ ಥಿಯಾಸಫಿ ಮತ್ತು ಥಿಯಾಸಾಫಿಕಲ್ ಸೊಸೈಟಿಯ ಪರಿಚಯವಾಗಿ ಮೇಡಮ್ ಬ್ಲಾವಾಟ್ಸ್ಕಿ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅವರ ಒಂದು ಕಮ್ಯುನಿಕೇಷನ್ಗೆ ಬಂದು ಅವ್ರಿಗೆ ತನ್ನ ಇಡೀ ಮಿಕ್ಕ ಜೀವನವನ್ನು ಸೊಸೈಟಿಯ ಸೇವೆಗಾಗಿ ಕಳೀಬೇಕು ಅಂಥೇಳಿ ಅವರಿಗೆ ಅನಿಸಿ ಡಾಕ್ಟರ್ ಆ್ಯನಿ ಬೆಸೆಂಟ್ ಅವರು ಲಂಡನ್ನಿಂದ ಆಗ ಭಾರತಕ್ಕೆ ಬರ್ತಾರೆ. ಅವರು ಭಾರತಕ್ಕೆ ಬರೋದು ಥಿಯಾಸಾಫಿಕಲ್ ಸೊಸೈಟಿಯ ಸೇವೆಗಾಗಿ ಮತ್ತು ಇದರ ಕೆಲಸಕ್ಕಾಗಿ. ಬಂದು ಅಡಿಯಾರಲ್ಲಿ ಮೇಡಮ್ ಬೆಸೆಂಟ್ ಅವರು ಆ ಕ್ಯಾಂಪಸ್ಸಲ್ಲೇ ಇದ್ದುಕೊಂಡು ಥಿಯಾಸಾಫಿಕಲ್ ಸೊಸೈಟಿಯ ಸೇವೆಯನ್ನು ಮಾಡ್ತಾರೆ. H.S. ಆಲ್ಕಾಟ್ ಅವರು 1907ರಲ್ಲಿ ಅಧ್ಯಕ್ಷರಾಗಿ ಅಲ್ಲಿವರೆಗೂ ಇರ್ತಾರೆ. ಅವರು ತೀರೋದ್ಮೇಲೆ ಡಾಕ್ಟರ್ ಆ್ಯನಿ ಬೆಸೆಂಟ್ ಅವರು ಥಿಯಾಸಾಫಿಕಲ್ ಸೊಸೈಟಿಯ 2ನೇ ಅಧ್ಯಕ್ಷರಾಗ್ತಾರೆ. ಆ್ಯನಿ ಬೆಸೆಂಟ್ ಅವರು ಸೊಸೈಟಿಯ ಅಧ್ಯಕ್ಷರಾದ ಮೇಲೆ ಇಡೀ ಸೊಸೈಟಿಗೆ ಒಂದು ಬೇರೆಯದೇ ಆದಂಥ ಒಂದು ಹುರುಪು, ಕಾರ್ಯಕ್ರಮಗಳು, ಪ್ರಚಾರ ಎಲ್ಲವೂ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಕೇವಲ ಗ್ರೂಪ್ ಆಫ್ ಎಲೀಟ್ಸ್ ಅಂತಾರೆ, ಒಂದು 120-150 ಜನ ಇಡೀ ಭಾರತದಲ್ಲಿ ವರ್ಷಕ್ಕೊಂದು ಸತಿ ಒಂದು ಕಡೆ ಸೇರಿ ಥಿಯಾಸಫಿ ಬಗ್ಗೆ ಭಾಷಣ, ಅಧ್ಯಯನ ಇವನ್ನು ಮಾಡ್ತಿದ್ದಂಥ ಒಂದು ಸಂಸ್ಥೆ ಆ್ಯನಿ ಬೆಸೆಂಟ್ ಅವರ ಅಧ್ಯಕ್ಷತೆ ವಹಿಸಿದ ಮೇಲೆ ಇಟ್ ಬಿಕೇಮ್ ಎ ಮಾಸ್ ಮೂಮೆಂಟ್. ಯಾಕಂದರೆ ಆ್ಯನಿ ಬೆಸೆಂಟ್ ಅವರು ಒಂದು ಉತ್ತಮ ವಾಗ್ಮಿ. ಅವ್ರು ಎಲ್ಲಿ ಭಾಷಣ ಮಾಡ್ತಿದ್ರು ಸಾವಿರಾರು ಜನ ಸೇರ್ತಾಯಿದ್ರು. ಮತ್ತು ಅವರು ಮಲ್ಟಿ ಟ್ಯಾಲೆಂಟೆಡ್. ಕೇವಲ ಆಧ್ಯಾತ್ಮಿಕ ವಿಚಾರ, ಸೊಸೈಟಿಯ ಕೆಲಸಗಳೇ ಅಲ್ಲದೆ ಅವರು ತಮ್ಮನ್ನು ತಾವು ಹಲವಾರು ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ರು. ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಇದ್ದರು ಮಕ್ಕಳಿಗಾಗಿ. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕೆ ಬಾಲಗಂಗಾಧರ ತಿಲಕ್ ಅವ್ರ ಜೊತೆ ಸೇರಿಕೊಂಡು ಹೋಮ್ ರೂಲ್ ಲೀಗ್ ಮೂಮೆಂಟ್ ಅಂತ ಹೇಳಿ ಅದರಲ್ಲಿ ಸಹ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದರು. ಹಲವಾರು ಕಾಲೇಜುಗಳು ಮತ್ತು ಸ್ಕೂಲ್ಗಳನ್ನು ಪ್ರಾರಂಭ ಮಾಡಿ ಉತ್ತಮವಾದಂಥ ಶಿಕ್ಷಣವನ್ನು ಭಾರತೀಯರಿಗೆ ಕೊಡಬೇಕು. ಬ್ರಿಟಿಷರ ಮಕ್ಕಳಿಗೆ ಏನು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಇಲ್ಲಿನ ಸ್ಕೂಲ್ಗಳಲ್ಲಿ, ಕಾನ್ವೆಂಟ್ಗಳಲ್ಲಿ, ಅಂಥದ್ದೇ ಶಿಕ್ಷಣ ಭಾರತೀಯ ಮಕ್ಕಳಿಗೆ ಸಿಗಬೇಕು ಅಂಥೇಳಿ ಹಲವಾರು ಶಾಲೆಗಳನ್ನು, ಕಾಲೇಜುಗಳನ್ನು, ಮಹಿಳಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿದರು. ಹೀಗೆ ಶಿಕ್ಷಣ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಈ ಎಲ್ಲ ಕ್ಷೇತ್ರಗಳಲ್ಲೂ ಇರೋದರಿಂದ ಮೇಡಮ್ ಬೆಸೆಂಟ್ ಅವರಿಗೆ ಹೆಚ್ಚು ಪ್ರಚಾರ ಭಾರತ ದೇಶದಲ್ಲಿ ಸಿಕ್ತಿತ್ತು. ಅದರ ಜೊತೆಗೆ ಥಿಯಾಸಫಿ ಸೊಸೈಟಿಯು ಸಹ ಹೆಚ್ಚು ಪ್ರಚಾರವನ್ನು ಹೊಂದಿತ್ತು. ನಂತರ ಅವರೇ ಆ ಅಡಿಯಾರ್ ಬೀಚಲ್ಲಿ ಒಬ್ಬ ಸಣ್ಣ ಹುಡುಗನನ್ನು ಅವರ ಸ್ನೇಹಿತರಾದಂಥ ಲೆಡ್ಬೀಟರ್ ಅವರು ಸಹ ಅಡಿಯಾರ್ ಕ್ಯಾಂಪಸ್ಸಲ್ಲಿರ್ತಾರೆ. ಮೇಡಮ್ ಬೆಸೆಂಟ್ ಅವರು ಒಂದು ಸತಿ US ಹೋಗಿರ್ತಾರೆ. ಆಗ ಲೆಡ್ಬೀಟರ್ ಅವ್ರಿಗೆ ಈ ಹುಡುಗ ಕಾಣಿಸ್ತಾನೆ. ಅವರಿಗೆ ಈ ಹುಡುಗ ಮುಂದೆ ಒಬ್ಬ ದೊಡ್ಡ ಗುರು ಆಗ್ತಾನೆ ಅಂಥೇಳಿ ಆ ಸಣ್ಣ ಮಗು ಇದ್ದಾಗ ಅವ್ರಿಗೆ ಅನಿಸಿ ಮೇಡಮ್ ಬೆಸೆಂಟ್ ಅವರು ಬಂದ ತಕ್ಷಣ ವಾಪಸ್ಸು ಅವ್ರಿಗೆ ಪರಿಚಯವನ್ನು ಮಾಡಿಕೊಡ್ತಾರೆ. ಮೇಡಮ್ ಬೆಸೆಂಟ್ ಅವರು ಆ ಮಗುವನ್ನು ದತ್ತಕ್ಕೆ ತಗೊಂಡು ತಮ್ಮ ಸುಪರ್ದಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಆಧ್ಯಾತ್ಮ ಚಿಂತನೆಯನ್ನು ಅವರಲ್ಲಿ ಬೆಳವಣಿಗೆ ಆಗೋದಕ್ಕೆ ಸಹಕಾರ ಮಾಡ್ತಾರೆ. ಅವರ ಹೆಸರು ಜಿಡ್ಡು ಕೃಷ್ಣಮೂರ್ತಿ ಅಂತ ಹೇಳಿ ನೀವು ಕೇಳಿರ್ತೀರಿ. ಜೆ ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ಬ
ಉತ್ತಮವಾದಂಥ ಆಧ್ಯಾತ್ಮಿಕ ಗುರುಗಳಾಗಿ ಅವರು ಮುಂದೆ ಹೊರಹೊಮ್ಮುತ್ತಾರೆ. ಅವರು ಸಹ ಭಾಳಷ್ಟು ಪ್ರೌಢಾವಸ್ಥೆಗೆ ಬರುವವರೆಗೂ ಥಿಯಾಸಫಿಕಲ್ ಸೊಸೈಟಿಯ ಪರಿಸರದಲ್ಲೇ ಮೇಡಮ್ ಬೆಸೆಂಟ್ ಅವರ ಆರೈಕೆಯಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ. ನಂತರ ಮೇಡಮ್ ಬೆಸೆಂಟ್ ಅವರು ತೀರೋದ ಮೇಲೆ ಸಿ ಜನರಾಜದಾಸ ಅಂಥೇಳಿ ಶ್ರೀಲಂಕಾದವರು ಅವರು ಅಧ್ಯಕ್ಷರಾಗ್ತಾರೆ. ಅವರಾದಮೇಲೆ ಎನ್ ಶ್ರೀರಾಮ್ ಅಂಥೇಳಿ ಅವರಾದಮೇಲೆ ಇನ್ನೂ ಇಬ್ಬರು ಮೂವರು ಅಧ್ಯಕ್ಷರಾದರೆ ಭಾಳ ಪ್ರಮುಖವಾಗಿ ರಾಧಾ ಬರ್ನಿಯರ್ ಅಂಥೇಳಿ ಅವರು ಭಾಳಷ್ಟು ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವ್ರು. ಈಗ ಸದ್ಯಕ್ಕೆ ಮಿಸ್ಟರ್ ಟಿಮ್ ಬಾಯ್ಡ್ ಅಂಥೇಳಿ ಇವರು US ಪ್ರಜೆ. ಇವರು ನಮ್ಮ ಸೊಸೈಟಿಯ ಇಂಟರ್ನ್ಯಾಷನಲ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ 2014ರಿಂದ. ಮತ್ತು ದೀಪಾ ಪದಿ ಅಂಥೇಳಿ ಒರಿಸ್ಸಾ ಅವರು, ಇವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಮತ್ತು ಥಿಯಾಸಫಿಕಲ್ ಸೊಸೈಟಿ ಪ್ರತಿ ದೇಶದಲ್ಲೂ ಒಂದೊಂದು ಸೆಕ್ಷನನ್ನು ಹೊಂದಿರುತ್ತೆ. ಆ ರೀತಿ ಇಂಡಿಯನ್ ಸೆಕ್ಷನ್ಗೆ ಪ್ರೆಸಿಡೆಂಟಾಗಿ ಪ್ರದೀಪ್ ಗೋಹಿಲ್ ಅಂಥೇಳಿ. ಇಂಡಿಯನ್ ಸೆಕ್ಷನ್ ಹೆಡ್ ಕ್ವಾರ್ಟರ್ಸ್ ಕಾಶಿಯಲ್ಲಿದೆ, ವಾರಣಾಸಿಯಲ್ಲಿದೆ. ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಚೆನ್ನೈಲಿ. ಮತ್ತು ಪ್ರತಿಯೊಂದು ಸೆಕ್ಷನ್ನಲ್ಲೂ ಫೆಡರೇಷನ್ ಇರುತ್ತೆ ಒಂದೊಂದು ಸ್ಟೇಟ್ಗೆ. ಕರ್ನಾಟಕ ಫೆಡರೇಷನ್ನ ಹೆಡ್ ಕ್ವಾರ್ಟರ್ಸ್, ಈಗ ನೀವೇನು ಗೇಟಲ್ಲಿ ಬಂದ್ರಿ ಅಲ್ಲಿ ಎಡಗಡೆ ಕರ್ನಾಟಕ ಫೆಡರೇಷನ್ನ ಹೆಡ್ ಕ್ವಾರ್ಟರ್ಸ್. ಕರ್ನಾಟಕ ಫೆಡರೇಷನ್ಗೆ ಸೇರಿದಂಥ ಬೆಂಗಳೂರು ಸಿಟಿ ಲಾಡ್ಜ್ ಈ ಒಂದು ಆವರಣ ನಾವೆಲ್ಲ ಇರ್ತಕ್ಕಂಥದ್ದು. ಇದು ಥಿಯಾಸಫಿಕಲ್ ಸೊಸೈಟಿ ಬಗ್ಗೆ ಒಂದು ಸಣ್ಣ ಪರಿಚಯ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಅಡೆಯಾರಲ್ಲಿರ್ತಕ್ಕಂಥ ಹೆಡ್ ಕ್ವಾರ್ಟರ್ಸ್ನ ಕೆಲವು ಚಿತ್ರಗಳು. ಹೆಡ್ ಕ್ವಾರ್ಟರ್ಸ್ ಬಿಲ್ಡಿಂಗ್, ಗಾರ್ಡನ್ ಮತ್ತು ಉಳ್ಕೊಳ್ಳೋಕ್ಕಿರ್ತಕ್ಕಂಥ ಬಂಗ್ಲೋ ಮತ್ತು ಬಿಗ್ ಬ್ಯಾನಿಯನ್ ಟ್ರೀ ಅಂತ ಒಂದಿದೆ ಅದರೊಳಗೆ. ಏಷ್ಯಾದಲ್ಲೇ 2ನೇ ಅತಿ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಒಂದು ಆಲದ ಮರ ಕ್ಯಾಂಪಸ್ಸಲ್ಲಿ ಇರ್ತಕ್ಕಂಥದ್ದು. ಮತ್ತು ಕ್ಯಾಂಪಸ್ಸಲ್ಲಿ ಎಲ್ಲ ಧರ್ಮಗಳಿಗೂ ಸಂಬಂಧಪಟ್ಟಂಥ ಪ್ರಾರ್ಥನಾ ಮಂದಿರಗಳು. ಇವಾಗ ಹಿಂದೂ ಧರ್ಮಕ್ಕೆ ಒಂದು ಭಾರತ್ ಸಮಾಜ್ ಪೂಜೆ ತಾವೇನು ಬೆಳಗ್ಗೆ ನೋಡಿದ್ರಿ, ಆ ಒಂದು ಪೂಜೆಯನ್ನು ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋಕ್ಕೆ ಒಂದು ದೇವಸ್ಥಾನ ಭಾರತ ಸಮಾಜ ಟೆಂಪಲ್ ಅಂಥೇಳಿ. ಅದೇ ರೀತಿ ಬುದ್ಧಿಸ್ಟ್ ಟೆಂಪಲ್, ಮಾಸ್ಕ್, ಚರ್ಚ್ ಎಲ್ಲವೂ ಸಹ ಆ ಒಂದು ಕ್ಯಾಂಪಸ್ಸಲ್ಲೇ ಇರುವಂಥದ್ದು. ಪ್ರತಿಯೊಬ್ಬ ಪ್ರಜೆ ಅಥವಾ ಪ್ರತಿಯೊಬ್ಬ ಸೊಸೈಟಿಯ ಸದಸ್ಯ ಯಾರೂ ತಮ್ಮ ಧರ್ಮವನ್ನು ಬಿಟ್ಟು ಬರುವಂಥ ಅವಶ್ಯಕತೆ ಇಲ್ಲ, ಅಥವಾ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಅವರವರ ಧರ್ಮದಲ್ಲಿದ್ದುಕೊಂಡು ಧರ್ಮವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಬೇರೆ ಧರ್ಮಗಳ ಬಗ್ಗೆಯೂ ಸಹ ತಿಳ್ಕೊಳ್ಳುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡೋದಕ್ಕೆ ಒಂದೇ ಸೊಸೈಟಿಯಲ್ಲಿ ಎಲ್ಲ ಧರ್ಮಗಳ ಪ್ರಾರ್ಥನಾ ಮಂದಿರಗಳನ್ನು ಕಟ್ಟಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಪಿಕ್ಚರು, ಪ್ರತಿ ವರ್ಷ ಡಿಸೆಂಬರಲ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ನಡೆಯುತ್ತೆ. ಎಲ್ಲ ದೇಶದಲ್ಲಿರ್ತಕ್ಕಂಥ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರು ಆ ಕನ್ವೆನ್ಷನ್ಗೆ ಬರ್ತಾರೆ. 5 ದಿನಗಳ ಕನ್ವೆನ್ಷನ್ನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಭಾಷಣ ಮತ್ತು ಮುಖ್ಯ ಅತಿಥಿಗಳ ಭಾಷಣ ಇವೆಲ್ಲ ಇರುತ್ತೆ. ಸೊ ಮುಖ್ಯ ಉದ್ದೇಶ ಏನು ಥಿಯಾಸಫಿಕಲ್ ಸೊಸೈಟಿ? ಟು ಸರ್ವ್ ಹ್ಯುಮ್ಯಾನಿಟಿ, ಮನುಷ್ಯತ್ವ ಅಥವಾ ಮಾನವ ಜನಾಂಗಕ್ಕೆ ಸೇವೆಯನ್ನು ಸಲ್ಲಿಸುವಂಥದ್ದು. ಮತ್ತು ಆ ಒಂದು ಮೂಲಭೂತವಾದಂಥ ಅನುಭವ ಏನಿದೆ ಮತ್ತು ಸದಾಕಾಲ ಇರುವಂಥ ಒಂದು ದೈವಿಕ ಶಕ್ತಿ ಏನಿದೆ ಅದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡುವಂಥದ್ದು. ಮತ್ತು ಪ್ರತಿಯೊಬ್ಬರಲ್ಲೂ ಸಹ ಒಂದು ಮಾರ್ಪಾಟನ್ನು ತರುವಂಥದ್ದು. ಮಾರ್ಪಾಟನ್ನು ತಂದು ಪ್ರತಿಯೊಬ್ಬರಲ್ಲೂ ಸಹ ಒಂದು ಐಕ್ಯತಾ ಭಾವನೆಯನ್ನು ಮೂಡಿಸುವಂಥದ್ದೇ ಥಿಯಾಸಫಿಕಲ್ ಸೊಸೈಟಿಯ ಮುಖ್ಯ ಧ್ಯೇಯ ಆಗಿರುತ್ತೆ. ಇದಕ್ಕೆ 3 ಉದ್ದೇಶಗಳನ್ನು ಥಿಯಾಸಫಿಕಲ್ ಉದ್ದೇಶಗಳು 3 ಮುಖ್ಯ ಉದ್ದೇಶಗಳು ಥಿಯಾಸಫಿಕಲ್ ಸೊಸೈಟಿ. ಒಂದು, ಸಾರ್ವತ್ರಿಕ ಸಹೋದರ ಭಾವವನ್ನು ಮಾಡುವಂಥದ್ದು. ನಾವು ಏನೇ ಹೇಳೋದಕ್ಕೂ ಮೊದಲು, ಯಾವ ದೈವಿಕ ಶಕ್ತಿ ಬಗ್ಗೆ ಹೇಳೋದಕ್ಕೂ ಮೊದಲು, ಇಡೀ ಬ್ರಹ್ಮಾಂಡಕ್ಕೆ ಅನ್ವಯವಾಗುವಂಥ ಸತ್ಯವನ್ನು ಹೇಳೋದಕ್ಕೂ ಮೊದಲು ನಾವೆಲ್ಲ ಒಂದು ಅನ್ನುವ ಭಾವನೆ ಬರದೇ ಇದ್ದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಮಗೆ ಗೊತ್ತಿರೋ ಸತ್ಯನೇ ದೊಡ್ಡದು, ನಮ್ಮ ದೇವರೇ ದೊಡ್ಡದು ಅಂತ ಹೇಳಿ ನಾವು ಅಂದ್ಕೊಂಡಿರೋವರೆಗೂ ನಾವು ಮೂಲಭೂತವಾದಂಥ ಸತ್ಯವನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಮೊದಲು ಎಲ್ಲರೂ ಒಂದಾಗಬೇಕು. ಸಹೋದರತ್ವದಲ್ಲಿ ನಾವೆಲ್ಲ ಸಹೋದರರು ಅನ್ನುವ ಭಾವನೆಯನ್ನು ಮೂಡಬೇಕು. ಆನಂತರ ಅಧ್ಯಾತ್ಮ ಅರ್ಥವಾಗ್ತಾ ಹೋಗುತ್ತೆ. ಪ್ರಾಕ್ಟಿಕಲ್ಲಾಗಿ ನಾವು ಇವಾಗ ನೀವೆಲ್ಲ ಅಡ್ಮಿಷನ್ ತೊಗೊಂಡು ಒಬ್ಬೊಬ್ಬರು ನನಗೆ ಬೇರೆ ಬೇರೆ ಪಾಠ ಮಾಡಿ ಅಂದರೆ ಆಗಲ್ಲ. ನೀವೆಲ್ಲ ಒಂದು ಕ್ಲಾಸಲ್ಲಿ ಕುತ್ಕೋಬೇಕು ಮೊದಲು ಪಾಠ ಮಾಡಬೇಕಂದ್ರೆ, ಅಲ್ವಾ? ನೀವೆಲ್ಲ ಅಡ್ಮಿಷನ್ ತೊಗೊಂಡು RV ಕಾಲೇಜಲ್ಲಿ ನಮ್ಮ ಮನೆಗೆ ಬಂದು ಪಾಠ ಮಾಡಿ ಅಂತ ಒಬ್ಬರು ಇನ್ನೊಬ್ಬರ ಪಾರ್ಕಲ್ಲಿ ಪಾಠ ಮಾಡಿ ಅಂತ ಹೇಳಿ ಕೇಳೋಕ್ಕಾಗತ್ತಾ?
ಒಂದು ಕ್ಲಾಸ್ ರೂಮ್ ಬಂದು ಸೇರ್ಕೊಂಡಿರ್ತಾನೆ ಒಬ್ಬ ಲೆಕ್ಚರರ್ ಪಾಠ ಮಾಡೋಕ್ಕೆ. ಸೊ ಒಂದು ಕ್ಲಾಸ್ ರೂಮ್ ಬಂದು ಸೇರ್ಕೋಬೇಕು ಅಂದರೆ ನೀವೆಲ್ಲ ಜಗಳ ಆಡ್ತಾಯಿದ್ರೆ ಆಗುತ್ತಾ? ನೀವು ಫ್ರೆಂಡ್ಸ್ ಆಗಿದ್ದರೆ ತಾನೇ ಸಾಧ್ಯ ಒಂದು ತರಗತಿ ನಡಿಬೇಕು ಅಂತಂದರೆ. ಸೊ ಹಾಗಾಗಿ ಮೊದಲು ಸಹೋದರತ್ವವನ್ನು ಬೆಳೆಸ್ಕೊಂಡು ಎಲ್ಲರೂ ಒಂದಾದರೆ ಮಾತ್ರ ಮುಂದೆನೇ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಕಂಪ್ಯಾರಿಟಿವ್ ರಿಲಿಜನ್, ಎಲ್ಲ ಧರ್ಮದಲ್ಲೂ ಇರ್ತಕ್ಕಂಥ ಉತ್ತಮ ವಿಚಾರಗಳನ್ನು ಮತ್ತು ಸಮಾನತೆಯನ್ನು ನಾವು ಹುಡುಕುವಂಥದ್ದು. ಎಲ್ಲ ಧರ್ಮಗಳಲ್ಲೂ ಸಮಾನ ವಿಚಾರಗಳು ಹಲವಾರು ಇರ್ತವೆ. ಆ ಒಂದು ಸಮಾನ ವಿಚಾರಗಳನ್ನು ನಾವು ಹುಡುಕಿ ಒಂದಕ್ಕೊಂದು ಕಂಪೇರ್ ಮಾಡಿ ತುಲನಾತ್ಮಕವಾಗಿ ಅಧ್ಯಯನವನ್ನು ಮಾಡಿ ಮೂಲಭೂತವಾದಂಥ ತತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಪ್ರಯತ್ನ. ಅಷ್ಟೇ ಅಲ್ಲದೆ ತತ್ವಶಾಸ್ತ್ರ ಮತ್ತು ವಿಜ್ಞಾನದ ಬಗ್ಗೆಯೂ ಸಹ ನಾವು ಅದನ್ನು ಅಧ್ಯಯನ ಮಾಡಬೇಕಾಗತ್ತೆ. ತತ್ವಶಾಸ್ತ್ರ ಮತ್ತು ವಿಜ್ಞಾನದ ಹಿನ್ನೆಲೆಯಲ್ಲಿ ನಾವು ಧರ್ಮವನ್ನು ಸಹ ಅರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಸುಪ್ತ ಶಕ್ತಿ, ಮನುಷ್ಯನಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಹಲವಾರು ಶಕ್ತಿ ಮನುಷ್ಯನಲ್ಲಿ ಇದೆ. ಆ ಒಂದು ಶಕ್ತಿಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕು ಮತ್ತು ಅದರ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋದು ಥಿಯಾಸಫಿಕಲ್ ಸೊಸೈಟಿಯ ಮುಖ್ಯ ಉದ್ದೇಶವಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 11 ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಬ್ರದರ್ಹುಡ್ ಅಂತ ಹೇಳಿ ಕರಿತೇವೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ದಿನ 1893ರಲ್ಲಿ ಚಿಕಾಗೋ ಅಲ್ಲಿ ವರ್ಲ್ಡ್ ರಿಲಿಜಿಯಸ್ ಪಾರ್ಲಿಮೆಂಟ್ ಅನ್ನೋದು ನಡೆಯುತ್ತೆ. ಇದು ನಮಗೆ ಗೊತ್ತು, ಯಾಕಂದರೆ ಸ್ವಾಮಿ ವಿವೇಕಾನಂದ ಅವರು ಅಲ್ಲಿ ಭಾಷಣ ಮಾಡಿದ್ರು ಅನ್ನೋದು ನಮಗೆ ಗೊತ್ತು. ಅದೇ ದಿನ ಮೇಡಮ್ ಬೆಸೆಂಟ್ ಅವರು ಸಹ ಥಿಯಾಸಫಿಕಲ್ ಸೊಸೈಟಿಯ ಪರವಾಗಿ ಅಲ್ಲಿ ಭಾಷಣವನ್ನು ಮಾಡಿರ್ತಾರೆ. ಆ ಒಂದು ಚಿತ್ರ ನಿಮಗಿಲ್ಲಿ ಕಾಣಿಸುತ್ತೆ, ಸೆಪ್ಟೆಂಬರ್ 11. ಹಾಗಾಗಿ ಅದರ ಒಂದು ನೆನಪಿನಲ್ಲಿ ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಬ್ರದರ್ಹುಡ್ ಅಂತ ನಾವು ಎಲ್ಲರೂ ಆಚರಣೆಯನ್ನು ಮಾಡ್ತಾರೆ. ಏನು ಈ ಬ್ರದರ್ಹುಡ್ ಅಂತ ಹೇಳಿದ್ರೆ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ, ಇವತ್ತಿನ ಪ್ರಪಂಚ ನಮ್ಗೆ ಗೊತ್ತು ಹೇಗೆ ಹರಿದು ಹಂಚೋಗಿದೆ. ದೇಶದ ವಿಚಾರದಲ್ಲಿ ದೇಶಗಳು ಬೇರೆ ಬೇರೆ ದೇಶಗಳಾಗಿ ನಾವು ಹಂಚೋಗಿದ್ದೇವೆ, ಬೇರೆ ಬೇರೆ ಧರ್ಮಗಳಾಗಿ ಹಂಚೋಗಿದ್ದೇವೆ. ಚರ್ಮದ ಬಣ್ಣದ ವಿಚಾರವಾಗಿ ನಾವು ಹರಿದು ಹಂಚೋಗಿದ್ದೇವೆ. ಅಥವಾ ನಾವು ಪ್ರಾರ್ಥನೆ ಮಾಡೋ ದೇವರು, ನಾವು ನಂಬಿರ್ತಕ್ಕಂಥ ದೇವರು, ನಮ್ಮ ಆಚಾರ ವಿಚಾರ ಎಲ್ಲ ವಿಚಾರಗಳಿಂದ ನಾವೇನಾಗಿದ್ದೇವೆ, ಡಿವೈಡ್ ಆಗಿಬಿಟ್ಟಿದ್ದೇವೆ ಒಬ್ಬರೊಬ್ಬರು. ಆದರೆ ಮೂಲಭೂತವಾಗಿ ನಾವು ಯೋಚನೆ ಮಾಡಿದ್ರೆ ಇವೆಲ್ಲ ಬರೋದಕ್ಕೂ ಮೊದಲು ಈ ದೇಶಗಳು ಇರಲಿಲ್ಲ. ಯಾಕಂದರೆ ಆವಾಗ ರಾಜ್ಯಗಳು ರಾಜಧಾನಿಗಳು ಇರ್ತಿತ್ತು. ಅದಕ್ಕೂ ಮೊದಲು ನಾಗರಿಕತೆಗಳಿರ್ತಿತ್ತು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತೆ, ಈಜಿಪ್ಷಿಯನ್ ಸಿವಿಲೈಸೇಷನ್ ಇರ್ತಿ, ಬೇರೆ ಬೇರೆ ನಾಗರಿಕತೆಗಳಿದ್ವು. ಅದಕ್ಕೂ ಮೊದಲು ಮೂಲಭೂತವಾಗಿ ಮನುಷ್ಯ ಎಲ್ಲಿಂದ ಬಂದ? ಹೋಮೋಸೆಪಿಯನ್ ಅಂತ ಹೇಳಿ ಆಫ್ರಿಕಾ ಖಂಡದಿಂದ ಹೋಮೋಸೆಪಿಯನ್ ಅನ್ನುವ ಒಂದು ಸ್ಪೀಶೀಸ್ ಇಡೀ ಪ್ರಪಂಚವನ್ನು ಇವತ್ತು ಇರ್ತಕ್ಕಂಥ ಮನುಷ್ಯ ಮೂಲಭೂತವಾಗಿ ಆಫ್ರಿಕಾದಿಂದ ಬಂದಂಥವ್ರು. ಸೊ ಈ ಒಂದು ಹಿನ್ನೆಲೆ ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡೋದಾದರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಈಗ ಇರ್ತಕ್ಕಂಥ ಮನುಷ್ಯ ಒಂದೇ ಸ್ಪೀಶೀಸ್ ತಾನೆ, ಬೇರೆ ಯಾರೂ ಇಲ್ವಲ್ಲ. ಇದಕ್ಕೆ ಮೊದಲು ಬಂದಂಥ ಯಾವ ಸ್ಪೀಶೀಸು ಇವತ್ತು ಬದುಕಿಲ್ಲ ಅಲ್ವಾ? ಸೊ ಆ ಒಂದು ಮೂಲಭೂತ ತತ್ವವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಮಿಕ್ಕಿದ್ದೆಲ್ಲ ಬಂದಂಥದ್ದು ಆಮೇಲೆ. ಧರ್ಮವಾಗಲಿ ಅಥವಾ ದೇವರುಗಳ ಹೆಸರಾಗಲಿ ಅಥವಾ ಆಚಾರಗಳಾಗಲಿ ವಿಚಾರಗಳ ಎಲ್ಲವೂ ಆಮೇಲೆ. ಹಾಗಂತೇಳಿ ಎಲ್ಲವನ್ನು ತೆಗಳಿ ಅಥವಾ ಇದರೆಲ್ಲದರಲ್ಲೂ ಸುಳ್ಳು ಅಂಥೇಳಿ ಅದನ್ನು ಬಿಸಾಕಿ ನಾವು ರೆಬಲ್ಲಾಗಿ ಹೋಗುವಂಥ ಅವಶ್ಯಕತೆ ಇಲ್ಲ. ಧರ್ಮವನ್ನು ಅಧ್ಯಯನ ಮಾಡಿ ಧರ್ಮವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮೂಲಭೂತ ವಿಚಾರಗಳನ್ನು ನಾವು ಎಲ್ಲ ಧರ್ಮದಲ್ಲೂ ಇರ್ತಕ್ಕಂಥ ಮೂಲಭೂತ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡು ಮನುಷ್ಯ ಹುಟ್ಟಿ ಬಂದಂಥ ದಾರಿಯನ್ನು ನಾವು ತಿಳ್ಕೊಂಡಾಗ ಆಗ ನಮಗೆ ಆ ಒಂದು ಐಕ್ಯತಾ ಭಾವ ಮೂಡೋದಕ್ಕೆ ಸಾಧ್ಯವಾಗುತ್ತೆ. ಅದು ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ. ಮತ್ತು ವಿಜ್ಞಾನ, ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮ ಅಥವಾ ಧರ್ಮ, ಈ ಮೂರನ್ನು ಸಹ ನಾವು ಒಟ್ಟಾಗಿ ತೊಗೊಂಡು ಹೋಗಬೇಕಾಗತ್ತೆ. ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಬರೀ ಧರ್ಮದ ಬಗ್ಗೆ ಮಾತಾಡೋದಿಲ್ಲ, ಅಥವಾ ಬರೀ ವಿಜ್ಞಾನದ ಬಗ್ಗೆ ಮಾತಾಡೋದಿಲ್ಲ, ಬರೀ ತತ್ವಶಾಸ್ತ್ರದ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿ ವಿಜ್ಞಾನ, ತತ್ವಶಾಸ್ತ್ರ ಮತ್ತು ಧರ್ಮ ಮೂರನ್ನೂ ಒಟ್ಟಾಗಿ ನಾವು ಸ್ವೀಕರಿಸಿ ಆ ಒಂದು ದಾರಿಯಲ್ಲಿ ನಾವು ಸಾಗಬೇಕಾಗತ್ತೆ. ಉದಾಹರಣೆಗೆ ಧರ್ಮ ಅಂದರೆ ಏನು? ಧರ್ಮ ಅಂದರೆ ನಾವು ಇರ್ತಕ್ಕಂಥ ಇವಾಗ ನಾವು ಅಂದ್ಕೊಂಡಿರ್ತಕ್ಕಂಥ ಧರ್ಮ ನಾವೇನು ಫಾಲೋ ಮಾಡ್ತೀವಿ, ನಾವು ಹಿಂದೂ ಧರ್ಮದವರು ಅಂತೀವಿ. ಏನು ಮಾಡ್ತೀವಿ? ನಮಗಿರ್ತಕ್ಕಂಥ ಗ್ರಂಥಗಳು, ಹೇಳಿದಂಥ ಉಪನ್ಯಾಸಗಳು, ಗುರುಗಳು ಇವರು ಹೇಳಿದಂಥ ಆಚಾರ ವಿಚಾರಗಳು, ನಮ್ಮ ವಂಶ ಪಾರಂಪರ್ಯವಾಗಿ ಬಂದಂಥ ಆಚಾರಗಳು, ಇವನ್ನೆಲ್ಲ ನಾವು ಫಾಲೋ ಮಾಡ್ತೀವಿ ಅಲ್ವಾ? ಜಸ್ಟ್ ಅದನ್ನು
ನಂಬ್ತೀವಿ, ಇದರಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ನಂಬ್ತೀವಿ, ಫಾಲೋ ಮಾಡ್ತೀವಿ, ಅದು ಧರ್ಮ. ತತ್ವಶಾಸ್ತ್ರದಲ್ಲಿ ಫಸ್ಟು ವಿಚಾರಗಳನ್ನು ನಂಬ್ತೀವಿ, ಅದರ ಪ್ರಶ್ನೆಯನ್ನು ಮಾಡ್ತೀವಿ. ಯಾಕೆ ಇದು ಹೀಗೆ, ಇದು ಈ ಆಚಾರ ಯಾಕೆ ಬಂತು, ಅಥವಾ ಈ ರೀತಿ ಯಾಕೆ ಮಾಡ್ತಾ ಇದ್ದೇವೆ, ಇದರ ಅರ್ಥ ಏನು ಅಂಥೇಳಿ ಅಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ. ವಿಜ್ಞಾನದಲ್ಲಿ ಏನು, ಒಂದು ಕಾನ್ಸೆಪ್ಟ್ ಇದೆ, ಪ್ರಶ್ನೆಯನ್ನು ಮಾಡ್ತೀವಿ, ಇದು ಯಾಕೆ ಹೀಗೆ ಅಂತ, ಅದಕ್ಕೆ ಉತ್ತರವನ್ನು ಕಂಡುಕೊಳ್ತೇವೆ. ಉತ್ತರವನ್ನು ಹೇಗೆ ಕಂಡುಕೊಳ್ತೇವೆ, ಹಲವಾರು ಪ್ರಯೋಗಗಳನ್ನು ಮಾಡ್ತೇವೆ. ಹಾಗಾಗಿ ಇವು ಯಾವ ವಿಜ್ಞಾನವಾಗಲಿ ತತ್ವಶಾಸ್ತ್ರವಾಗಲಿ ಧರ್ಮ ಆಗಲಿ ಇದು ಬೇರೆ ಬೇರೆ ಅಲ್ಲ, ಇವು ಹಂತಗಳು, ಒಂದೊಂದು ಹಂತ. ಧರ್ಮ ಅದ ನಂತರ ಬರುವಂಥದ್ದೇ ತತ್ವಶಾಸ್ತ್ರ, ವಿಚಾರಗಳನ್ನು ಪ್ರಶ್ನೆ ಮಾಡುವಂಥದ್ದು. ಅದಾದ ಮೇಲೆ ಬರುವಂಥದ್ದು ವಿಜ್ಞಾನ, ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರವನ್ನು ನಾವೇ ಕಂಡುಕೊಳ್ಳುವಂಥದ್ದು, ಪ್ರಯೋಗಗಳನ್ನು ಮಾಡುವಂಥದ್ದು, ಅದು ವಿಜ್ಞಾನ. ಹಾಗಾಗಿ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಧರ್ಮ, ತತ್ವಶಾಸ್ತ್ರ ಮತ್ತು ವಿಜ್ಞಾನವನ್ನು ಜೊತೆಯಾಗಿ ಅಥವಾ ಮೆಟ್ಟಿಲುಗಳ ರೀತಿಯಲ್ಲಿ ಹಂತ ಹಂತವಾಗಿ ನಾವು ಅದನ್ನು ಸ್ವೀಕರಿಸ್ತೇವೆ. ಮತ್ತು ಮಾನವನಲ್ಲಿರ್ತಕ್ಕಂಥ ಹಲವಾರು ಸುಪ್ತ ಶಕ್ತಿಗಳು, ಈಗ ಉದಾಹರಣೆಗೆ ನಾವೆಲ್ಲ ಯೋಚನೆ ಮಾಡ್ತೇವೆ ಅಲ್ವಾ, ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸಿನಿಂದ ಹಲವಾರು ರೀತಿಯ ಆಲೋಚನೆಗಳು ಹುಟ್ಟುತ್ತಾ ಇರ್ತವೆ. ಆದರೆ ನಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇದೆ ಅಂಥೇಳಿ ನಾವು ಯಾವತ್ತಾದರೂ ಗಮನಿಸಿದ್ದೀವ? ದೇರ್ ಈಸ್ ಸಮ್ ಎನರ್ಜಿ ಟು ಅವರ್ ಥಾಟ್ಸ್ ಅಲ್ವಾ. ಈಗ ಒಬ್ರಿಗೆ ಆಶೀರ್ವಾದ ಮಾಡ್ತೀವಿ, ಹಿರಿಯರು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಾರೆ, ಇವರು ಅಕ್ಷತೆ ಕಾಳು ತೊಗೊಂಡು ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಏನಕ್ಕೆ ಅದು ಮಾಡೋದು, ಅದರಿಂದ ಏನು ಪ್ರಯೋಜನ ಅಂತ ಕೇಳ್ಬೋದು. ಆದರೆ ಅದೊಂದು ಶಕ್ತಿ ಇದೆ, ಅವರು ಮನಸ್ಪೂರ್ವಕವಾಗಿ ಇವರಿಗೆ 100 ವರ್ಷ ಬಾಳು ಅಂಥೇಳಿ, ಅಥವಾ ಬೇಗ ಮದುವೆ ಆಗಲಿ ಅಂಥೇಳಿ, ಬೇಗ ಮಕ್ಕಳಾಗಲಿ ಅಂಥೇಳಿ ಒಂದು ಆಶೀರ್ವಾದನ ಮಾಡ್ತಾರಲ್ಲ, ಅದಕ್ಕೊಂದು ಶಕ್ತಿ ಇದೆ ಅಂತ ನಾವು ನಂಬ್ತೀವ ಇಲ್ವಾ? ನಂಬಿ ನಾವು ಅವರಿಗೆ ಕಾಲಿಗೆ ನಮಸ್ಕಾರವನ್ನು ಹಾಕುವಂಥದ್ದು. ಸೊ ಆ ರೀತಿ ಆಶೀರ್ವಾದ ಮಾಡಿದಾಗ ಬರುವಂಥ ಒಂದು ಭಾವನೆಗೆ ಶಕ್ತಿ ಇದೆ ಅಂತಂದಮೇಲೆ, ಒಂದು ಕಡೆ ಕೂತು ಸುಮ್ಮನೆ ಯೋಚನೆ ಮಾಡೋದಕ್ಕೆ, ಒಂದು ಒಳ್ಳೆಯ ವಿಚಾರಗಳನ್ನು ಯೋಚನೆ ಮಾಡೋದಾಗ ಬರುವಂಥ ಆ ಒಂದು ಯೋಚನೆಗಳಿಗೂ ಶಕ್ತಿ ಇರಬೇಕಲ್ವಾ? ದೇ ಶುಡ್ ಬಿ ಸಮ್ ಪವರ್ ಟು ದಿ ಥಾಟ್ಸ್. ಸೊ ಈ ರೀತಿ ಇದೊಂದು ಉದಾಹರಣೆ ಅಷ್ಟೇ. ಇನ್ನೂ ಹಲವಾರು ರೀತಿಯ ಸುಪ್ತ ಶಕ್ತಿಗಳು ಮಾನವನಿಗೆ ಇದ್ದಾವೆ. ಆ ಒಂದು ಶಕ್ತಿಗಳ ಬಗ್ಗೆ ಅಧ್ಯಯನ, ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೋದು, ಮತ್ತು ತನ್ನ ಒಂದು ಬೆಳವಣಿಗೆಗೆ, ತನ್ನ ಆಧ್ಯಾತ್ಮಿಕ ಬೆಳವಣಿಗೆಗೂ ಸಾಮಾಜಿಕ ಬೆಳವಣಿಗೆಗೂ ಒಬ್ಬ ವ್ಯಕ್ತಿಯಾಗಿ ತನ್ನನ್ನು ತಾನು ರೂಪಿಸ್ಕೊಳ್ಳೋದಕ್ಕೆ ತನ್ನ ಶಕ್ತಿಯನ್ನು ಹೇಗೆ ಮನುಷ್ಯ ಬಳಸ್ಕೋಬೋದು ಅಂತಕ್ಕಂಥದ್ದನ್ನು ಸಹ ನಾವು ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಮತ್ತು ಇದು ಕೇವಲ ಏನು ರಿಟೈರ್ಡ್ ಆದಮೇಲೆ ಬಂದು ಟೈಮ್ ಸ್ಪೆಂಡ್ ಮಾಡುವಂಥ ಸಂಸ್ಥೆ ಅಲ್ಲ. ಹಲವಾರು ಯುವಕರು ಸಹ, ನನ್ನಂತೆ ಉದ್ಯೋಗದಲ್ಲಿರುವಂಥವರು, ಪ್ರೊಫೆಷ್ನಲ್ಸು ಸಹ, ಬೇರೆ ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಪ್ರತಿಯೊಬ್ಬರು ಅವರವರು ಉದ್ಯೋಗವನ್ನು ಮಾಡ್ತಿರೋರು ಸಹ ಆ ಒಂದು ಆಧ್ಯಾತ್ಮಿಕ ವಿಚಾರವನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇರೋರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂಥೇಳಿ ಯುವಕರಿಗಾಗಿ ವರ್ಲ್ಡ್ ಫೆಡರೇಷನ್ ಆಫ್ ಯಂಗ್ ಥಿಯಾಸಫಿಸ್ಟ್ ಅಂತ ಒಂದು ಗುಂಪು, ಥಿಯಾಸಫಿಕಲ್ ಸೊಸೈಟಿಯಲ್ಲೇ ಯುವಕರಿಗಾಗಿ ಒಂದು ಸಂಸ್ಥೆ, ಒಂದು ಗುಂಪಿದೆ. ಅದರಲ್ಲೂ ಸಹ ಯಂಗ್ ಇಂಡಿಯನ್ ಥಿಯಾಸಫಿಸ್ಟ್ ಅಂತ ಹೇಳಿ ನಾವು ಭಾರತೀಯರೆಲ್ಲ ಒಂದು ಗುಂಪನ್ನು ಮಾಡಿಕೊಂಡಿದ್ದೇವೆ. ನಮ್ಮಲ್ಲೂ ಸಹ ಹಲವಾರು ವಿಚಾರಗಳ ಬಗ್ಗೆ ಯುವಕರಿಗೆ ಎಸ್ಪೆಷಲಿ ನಮ್ಮಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಧ್ಯಾನ, ಯೋಗ ಮತ್ತು ಇತರೆ ಆಧ್ಯಾತ್ಮ ವಿಚಾರಗಳ ಬಗ್ಗೆ ಸೆಮಿನಾರ್ಸ್ ಆಗಲಿ, ಅಥವಾ ಗ್ರೂಪ್ ಡಿಸ್ಕಷನ್ಸ್ ಆಗಲಿ, ಅಥವಾ ವರ್ಕ್ಶಾಪ್ಸ್ ಆಗಲಿ, ಇಂಥವೆಲ್ಲ ಮಾಡಿಕೊಂಡು ನಮ್ಮ ಯುವಕರ ಒಂದು ಆಧ್ಯಾತ್ಮ ಚಿಂತನೆಗೆ ಬೆಳವಣಿಗೆ ಆಗೋದಕ್ಕೆ ಸಹಕಾರವನ್ನು ಕೊಡೋದಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಆಸಕ್ತಿ ಇರುವಂಥವರು ತಮ್ಮ ಆ ಬುಕ್ಕಲ್ಲಿ ಹೆಸರು, ಫೋನ್ ನಂಬರನ್ನು ಕೊಟ್ಟಿದ್ದರೆ ಏನಾದರೂ ಇಂಥ ಚಟುವಟಿಕೆಗಳಿದ್ದಾಗ ನಾವು ನಿಮಗೆ ಕಳಿಸ್ಕೊಡ್ತೇವೆ, ಅಥವಾ ನಿಮ್ಮ ಪ್ರಾಧ್ಯಾಪಕರು ಕಳಿಸ್ತೇವೆ. ಮುಂದಿನ ಬಾರಿ ಏನಾದರೂ ಇದೇ ಸಂಸ್ಥೆಯಲ್ಲಿ ಯುವಕರಿಗೆ ಏನಾದರೂ ಆಧ್ಯಾತ್ಮ ಗೋಷ್ಠಿಗಳು ನಡೆದಾಗ ನಿಮಗೆ ತಿಳಿಸ್ತೇವೆ. ಆಸಕ್ತಿ ಇರೋರು ಬಂದು ಅದರಲ್ಲಿ ಭಾಗವಹಿಸ್ಬೋದು. ಹೆಚ್ಚು ಮೆಡಿಟೇಷನ್ ಆ್ಯಂಡ್ ಯೋಗ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟು ನಾವು ಗೋಷ್ಠಿಗಳನ್ನು ಅಥವಾ ವರ್ಕ್ಶಾಪ್ಸನ್ನು ನಾವು ಮಾಡ್ತಾ ಇರ್ತೇವೆ. ಧನ್ಯವಾದ. ಸೋದರ ಪ್ರದೀಪ್ ರವರು ಥಿಯೋಸಾಫಿಕಲ್ ಸೊಸೈಟಿಯ ಪರಿಚಯವನ್ನು ಮಾಡಿಕೊಡೋದಲ್ಲದೆ ಥಿಯೋಸಫಿ ಅಂದರೆ ಏನು,
ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಉದ್ದೇಶಗಳೇನು, ಹೇಗೆ ಸೊಸೈಟಿ ಜಗತ್ತಿನಲ್ಲಿ ಅಧ್ಯಾತ್ಮ ಪ್ರಜ್ಞೆಯನ್ನು ಜನರಲ್ಲಿ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದೆ, ಆ ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಇದನ್ನೆಲ್ಲ ನಿಮಗೆ ಕೂಲಂಕುಷವಾಗಿ, ಸಮಗ್ರವಾಗಿ, ಸಂಕ್ಷಿಪ್ತವಾಗಿ ಪರಿಚಯಿಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಈ ಮೊದಲನೆಯ ಉಪನ್ಯಾಸಕ್ಕೆ ಮುಕ್ತಾಯವನ್ನು ಹಾಡೋಣ. ಇನ್ನು ಎರಡನೆಯ ಉಪನ್ಯಾಸ, ಈ ಎರಡನೆಯ ಉಪನ್ಯಾಸ ಬಹಳ ಮುಖ್ಯವಾದಂಥ ಉಪನ್ಯಾಸ, ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಿತ್ತು. ಶಿಕ್ಷಕ ವೃತ್ತಿಯಲ್ಲಿ ವೃತ್ತಿಪರ ನೈತಿಕ ಧರ್ಮ, ಪ್ರೊಫೆಷನಲ್ ಎಥಿಕ್ಸ್ ಇನ್ ಟೀಚಿಂಗ್ ಪ್ರೊಫೆಷನ್. ಟೀಚರ್ ಆಗಿ ನೀವು ಯಾವ ನೈತಿಕ ಸಂಹಿತೆಗಳಿಗೆ ಅನುಸಾರವಾಗಿ ನಡೆದುಕೊಳ್ಳಬೇಕು ಅನ್ನೋದನ್ನು ವಿವರವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರು. ಅವರು ವೃತ್ತಿಯಲ್ಲಿ ದಂತ ವೈದ್ಯರು, ನಿವೃತ್ತ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರು.